ಒಂದಷ್ಟು ಜನ ಡಿಪ್ರೆಷನ್ ನಲ್ಲಿ ಮುಳುಗಿರೋ ಹೆಣ್ಣು ಮಕ್ಕಳು ಕಾಡಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿದ್ದು ಡಾಕ್ಟರ್ ಹತ್ರ ಥೆರಪಿ ತಗೊಳ್ಳೋಕೆ ಅಂತಾಗಿತ್ತು. ಅಂದ್ರೆ ಆ ಡಾಕ್ಟರ್ ಕ್ಲಿನಿಕಲ್ ಎಲ್ಲ ಥೆರಪಿ ಕೊಡಲ್ಲ, ಬದಲಾಗಿ ಇಂತಹ ಜಾಗದಲ್ಲಿ ಜನರಿಂದ ದೂರ ಇರುವಂತಹ ಪ್ರದೇಶದಲ್ಲಿ ಇವರ ಸಮಸ್ಯೆಗಳನ್ನ ಚಿಂತೆಗಳನ್ನ ದೂರ ಮಾಡೋ ಕೆಲಸ ಮಾಡ್ತಿರ್ತಾಳೆ. ಹೀಗಿದ್ದಾಗ ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಾ ಹೋಗ್ತಾ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾಗ ಒಂದು ಕ್ರಿಯೇಚರ್ ಅನ್ನ ಎದುರಾಕೊಳ್ತಾರೆ. ಅದನ್ನ ಯಾವುದೋ ಹಳೆಯ ಕಥೆಗೆ ಕನೆಕ್ಟ್ ಮಾಡ್ಕೊಂಡು ಇವರು ಅಂದ್ಕೊಂಡಿದ್ದೇ ತಪ್ಪಾಗ್ಬಿಡತ್ತೆ. ಅದು ನೆಗೆಟಿವ್ ರಿಯಾಕ್ಟ್ ಮಾಡುತ್ತೆ ಅಂತ ಗೊತ್ತಾಗುವುದರ ಒಳಗೆ ಒಬ್ಬೊಬ್ಬರಾಗಿ ಸಾಯ್ತಾ ಹೋಗ್ತಾರೆ. ಆದ್ರೆ ನಿಜಕ್ಕೂ ಅದರ ಹಿಂದಿನ ಸತ್ಯ ಬೇರೆನೇ ಇರುತ್ತೆ. ಅದರ ಪರಿಣಾಮ ಈ ಚಿಂತೆಯಲ್ಲಿ ಮುಳುಗಿದ ಪೇಷಂಟ್ ಗಳ ದುರ್ಮರಣಕ್ಕೆ ಕಾರಣ ಆಗತ್ತೆ. ಹಾಗಾದ್ರೆ ಅಂತದ್ದು ಈ ಮೂವಿಯಲ್ಲಿ ಏನಾಗುತ್ತೆ, ಅದರ ರಹಸ್ಯ ಏನಂತ ನೋಡೋಣ. ಮೂವಿ ಶುರು ಆದಾಗ ಜಾಯ್ ಅಂತ ಒಬ್ಳು ಹುಡುಗಿ ತನ್ನ ಬಾಯ್ ಫ್ರೆಂಡ್ ಅನ್ನ ಮನೆಗೆ ಕರೆಸಿಕೊಂಡಿರ್ತಾಳೆ. ಹಂಗಂತ ಅವಳ ಬಾಯ್ ಫ್ರೆಂಡ್ ಅವಳನ್ನ ಅಷ್ಟೇನು ಮನಸ್ಸಿಂದ ಪ್ರೀತಿ ಮಾಡ್ತಾ ಇರೋ ಹಾಗೆ ಕಾಣ್ತಾ ಇರ್ಲಿಲ್ಲ. ಯಾಕೆಂದ್ರೆ ಈಗಾಗ್ಲೇ ಅವನು ಸುಮಾರು ಸಲ ಅವಳಿಗೆ ಚೆನ್ನಾಗಿ ಬಾರಿಸಿರ್ತಾನೆ. ಆದ್ರೂ ಅವಳು ಪದೇ ಪದೇ ಅವನನ್ನ ಕ್ಷಮಿಸ್ತಾ ಇರ್ತಾಳೆ. ಅವತ್ತು ಹಾಗೆ ಅವನು ಬಂದವನೇ ಫಿಸಿಕಲ್ ಆಗೋಕೆ ಅವಳನ್ನ ಫೋರ್ಸ್ ಮಾಡ್ತಾನೆ. ಸ್ವಲ್ಪ ಹೊತ್ತು ಅವಳು ಸಹಿಸಿಕೊಳ್ತಾಳೆ. ಆದ್ರೆ ಅವನು ಹೇಳಿದ ಹಾಗೆಲ್ಲ ಮಾಡೋಕೆ ಅವಳ ಹತ್ರ ಸಾಧ್ಯ ಆಗಲ್ಲ. ಅವಾಯ್ಡ್ ಮಾಡೋಕೆ ನೋಡ್ತಾಳೆ. ಅದಕ್ಕೆ ಅವನು ಅವಳನ್ನ ಕೊಲ್ಲೋಕೆ ಟ್ರೈ ಮಾಡ್ತಾನೆ. ಅವನಿಂದ ಹೇಗೋ ತಪ್ಪಿಸಿಕೊಂಡು ಮತ್ತೊಂದು ರೂಮ್ ಒಳಗೆ ಹೋಗಿ ಜಾಯ್ ಬಚಾವಾಗ್ತಾಳೆ. ಆದ್ರೆ ಇಷ್ಟೆಲ್ಲ ಆಗ್ತಾ ಇರುವಾಗ ಅವಳ ಸಾಕು ನಾಯಿ ಹೊರಗಡೆನೆ ಇತ್ತು. ಅವಳ ಮೇಲಿನ ಕೋಪದಿಂದ ಅವನು ನಾಯಿಯನ್ನ ಕೊಂದು ಬಿಡ್ತಾನೆ. ಈ ಘಟನೆ ನಡೆದು ಸುಮಾರು ದಿನ ಕಳೆದಿರುತ್ತೆ. ಜಾಯ್ನ ತಗೊಂಡು ಹೋಗೋಕೆ ಕ್ಯಾರ್ಮನ್ ಬಂದಿರ್ತಾಳೆ. ಈಗ ಅವರೆಲ್ಲ ಸೇರಿ ಕಾಡಿಗೆ ಟ್ರೆಕ್ಕಿಂಗ್ಗೆ ಅಂತ ಹೊರಟಿರ್ತಾರೆ. ಕ್ಯಾರ್ಮೆನ್ ನ ಜೊತೆಗೆ ಟಾರಾ ಅಂತ ಮತ್ತೊಬ್ಳು ಹುಡುಗಿ ಕೂಡ ಇರ್ತಾಳೆ. ಇವರು ಅಷ್ಟು ಜನ ಸದ್ಯಕ್ಕೀಗ ಡಿಪ್ರೆಷನ್ ನಲ್ಲಿ ಇದ್ದವರು ಆಗಿರ್ತಾರೆ. ಕ್ಯಾರ್ಮೆನ್ ನ ಕಥೆಯು ಜಾಯ್ನ ಹಾಗೇನೆ ಇರುತ್ತೆ. ಅವಳಿಗೂ ಅವಳ ಬಾಯ್ ಫ್ರೆಂಡ್ ಇಂದಾನೆ ಟಾರ್ಚರ್ ಆಗಿ ಮನಸ್ಸಿಗೆ ನೋವಾಗಿರುತ್ತೆ. ಇನ್ನು ಅವರು ಹೋಗ್ಬೇಕಾಗಿದ್ದ ಡೆಸ್ಟಿನೇಷನ್ ಗೆ ಹತ್ರ ಇರುವಾಗ್ಲೇ ಇಬ್ರು ಹಂಟರ್ಸ್ ಒಂದೇ ಸಲಕ್ಕೆ ಅವರ ಕಾರ್ ಮುಂದೆ ಪ್ರತ್ಯಕ್ಷ ಆಗ್ತಾರೆ. ಆದ್ರೆ ಅವರು ತೊಂದರೆ ಕೊಡೋಕೇನು ಬಂದಿರ್ಲಿಲ್ಲ. ಹಂಟಿಂಗ್ಗೆ ಅಂತ ಹೋದಾಗ ಅವರ ನಾಯಿ ಕಾಣೆಯಾಗಿದ್ದಕ್ಕೆ ಹುಡುಕ್ತಾ ಬಂದಿರ್ತಾರೆ. ಇಷ್ಟಾಗಿ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದ್ರೆ ಅಲ್ಲಿ ರಸ್ತೆಯ ಪಕ್ಕಕ್ಕೆ ಒಂದು ಕಾರ್ ಆಕ್ಸಿಡೆಂಟ್ ಆಗಿ ಬಿದ್ಕೊಂಡಿತ್ತು. ಇದನ್ನೆಲ್ಲ ನೋಡ್ತಿದ್ರೆ ಆ ಜಾಗ ಸ್ವಲ್ಪ ಡೇಂಜರಸ್ ಅಂತ ಅನ್ಸೋ ಹಾಗೆ ಕಾಣುತ್ತೆ. ಅದನ್ನು ದಾಟಿ ಮುಂದೆ ಹೋದಾಗ ಡಾಕ್ಟರ್ ಕ್ಯಾರೋಲ್ ಡನ್ಲೆ ಇದ್ದಲ್ಲಿಗೆ ಬಂದು ತಲುಪ್ತಾರೆ. ಅಲ್ಲಿಗೆ ಇವರಿಗಿಂತ ಮೊದಲೇ ಮತ್ತೊಬ್ಳು ಪೇಷಂಟ್ ಶಾಯ್ನ ಬಂದಿರ್ತಾಳೆ. ಇದಾದ ನಂತರ ಅಷ್ಟು ಜನ ಸೇರ್ಕೊಂಡು ಟ್ರೆಕ್ಕಿಂಗ್ ನ ವಸ್ತುಗಳನ್ನೆಲ್ಲ ತಗೊಂಡು ಹೊರಡ್ತಾರೆ. ದಾರಿಯಲ್ಲಿ ಹೋಗ್ತಾ ಇರುವಾಗ ಶಾಯ್ನ ಜಾಯ್ ಹತ್ರ ನಿನ್ ಬಗ್ಗೆ ಏನಾದ್ರೂ ಹೇಳು ಅಂತ ಕೇಳ್ತಾಳೆ. ಅದಕ್ಕೆ ಜಾಯ್ ಏನೂ ಹೇಳೋದೇ ಇಲ್ಲ. ಆದ್ರೆ ಮತ್ತು ಕೆದಕಿ ಕೇಳಿದಾಗ ನೀನು ಕೂಡ ಬಂದವಳೆ, ಮೊದಲು ನೀನೇ ಹೇಳು ಅಂತ ಹೇಳ್ತಾಳೆ. ಅದಕ್ಕೆ ಶಾಯ್ನಾ ಹೇಳ್ತಾಳೆ, ನಾನು ಎಕ್ಸ್ ಮಿಲಿಟರಿ ಅಫ್ಘಾನಲ್ಲಿದ್ದೆ. ಡಾಕ್ಟರ್ ಕ್ಯಾರಲ್ ಜೊತೆಗೆ ಇಲ್ಲಿದ್ದವರಿಗಿಂತ ತುಂಬಾ ಹೆಚ್ಚಿನ ಕಾಲ ಕಳೆದಿದ್ದೇನೆ ಅಂತ ಹೇಳ್ತಾಳೆ. ಅದಕ್ಕೆ ಜಾಯ್ ತನ್ನ ಬಗ್ಗೆ ಹೆಚ್ಚೇನು ಹೇಳಲ್ಲ. ನನ್ನ ಹತ್ರ ಒಬ್ಬ ತಲೆ ಕೆಟ್ಟವನಿದ್ದ, ಅವನು ನನ್ನ ಮೇಲೆ ಕೈ ಮಾಡ್ತಾ ಇದ್ದ, ಹಾಗಾಗಿ ಇಲ್ಲಿಗೆ ಬಂದೆ ಅಂತ ಹೇಳ್ತಾಳೆ. ಇನ್ನು ದಾರಿಯಲ್ಲಿ ಹೋಗ್ತಿರುವಾಗ ಅವರಿಗೆ ಒಂದು ಕ್ಯಾಮ್ರಾ ಸಿಗತ್ತೆ. ಅದರ ಮೇಲೆ ರಕ್ತ ಬಳ್ಕೊಂಡಿರುತ್ತೆ. ಮೋಸ್ಟ್ಲಿ ಕರಡಿ ಅಟ್ಯಾಕ್ ಇಂದ ಇದರ ಓನರ್ ಸತ್ತಿರಬೇಕು ಅಂತ ಅವರು ಅಂದ್ಕೊಳ್ತಾರೆ. ಆದ್ರೆ ಇಂಥದಕ್ಕೆಲ್ಲ ಹೆದರಲ್ಲ. ಯಾಕೆಂದ್ರೆ ಅವ್ರ ಹತ್ರ ಬಿಯರ್ ಸ್ಪ್ರೇ ಇತ್ತು. ಇನ್ನು ಮುಂದೆ ಹೋಗಿ ಒಂದ್ ಕಡೆ ಟೆಂಟ್ ಹಾಕಿ ರಾತ್ರಿ ಕಳೆಯೋ ಪ್ಲಾನ್ ಮಾಡ್ತಾರೆ. ರಾತ್ರಿ ಮಲಗಿದ್ದಾಗ ಜಾಯ್ಗೆ ಕೆಟ್ಟ ಕನ್ಸು ಕಾಣುತ್ತೆ. ಯಾವುದೋ ಕ್ರಿಯೇಚರ್ ಬಂದಂತೆ, ಹಾಗೇನೆ ಬೆಂಕಿಯಲ್ಲಿ ಯಾರೋ ಸುಟ್ಟು ಹೋಗ್ತಿರುವಂತೆ ಕಾಣಿಸುತ್ತೆ. ಇನ್ನು ಬೆಳಗಾದಾಗ ಮತ್ತೆ ಮುಂದಿನ ದಾರಿಯನ್ನ ಹಿಡಿದು ಅಷ್ಟು ಜನ ಹೋಗ್ತಾರೆ. ಆಗ ಅವರಿಗೆ ಒಂದು ಜಾಗದಲ್ಲಿ ಕೆಟ್ಟ ವಾಸನೆ ಬರೋದಿಕ್ಕೆ ಶುರು ಆಗತ್ತೆ. ಅದು ಕೆರೆಯ ನೀರಲ್ಲಿ ಆಸಿಡ್ ಇರೋದ್ರಿಂದ ಬರ್ತಿದೆ ಅಂತ ಟಾರಾ ಹೇಳ್ತಾಳೆ. ಅಂದ್ರೆ ಅಲ್ಲಿ ನ್ಯಾಚುರಲ್ ಗ್ಯಾಸ್ ರಿಲೀಸ್ ಆಗ್ತಿತ್ತು. ಹಾಗಾಗಿ ಈಗ ಅವರು ತಂದಿದ್ದ ನೀರನ್ನ ಬಿಟ್ಟು ಬೇರೆ ನೀರನ್ನ ಬಳಸೋದು ಸಾಧ್ಯ ಇರಲಿಲ್ಲ. ಇಷ್ಟೆಲ್ಲ ಆಗ್ತಿರುವಾಗ್ಲೇ ಜಾಯ್ಗೆ ಯಾರೋ ಅವರನ್ನ ಫಾಲೋ ಮಾಡ್ಕೊಂಡು ಬರ್ತಿರುವಂತೆ ಅನ್ಸ್ತಾ ಇರತ್ತೆ. ಇನ್ನು ಕ್ಯಾರೋಲ್ ಅವರಿಗೆ ಒಂದು ಟೆಸ್ಟ್ ಮಾಡ್ತಾ ಇರ್ತಾಳೆ. ಒಬ್ಬರ ಕಣ್ಣಿಗೆ ಬಟ್ಟೆ ಕಟ್ಟೋದು, ಮತ್ತೊಬ್ರು ಅವರನ್ನ ತಗೊಂಡು ಹೋಗೋದು. ಇದರಲ್ಲಿ ಅವರು ಇನ್ನೊಬ್ಬರ ಮೇಲೆ ಎಷ್ಟು ನಂಬಿಕೆ ಇಡ್ತಾರೆ ಅನ್ನೋದು ಗೊತ್ತಾಗ್ತಾ ಇತ್ತು. ಆದ್ರೆ ಆಗಲೂ ಜಾಯ್ಗೆ ಯಾರೋ ತನ್ನನ್ನೇ ಫಾಲೋ ಮಾಡ್ತಿರುವಂತೆ ಅನ್ಸುತ್ತೆ. ಹಾಗಾಗಿ ಇಂಥದ್ದೆಲ್ಲ ಇಲ್ಲಿಗೆ ನಿಲ್ಸೋ ನಿರ್ಧಾರ ಮಾಡಿ ಕ್ಯಾರೋಲ್ ಇದ್ದಲ್ಲಿ ಹೋಗ್ತಾಳೆ. ಅವಳ ಹತ್ರ ನಾನು ಬಂದಿದ್ದು ಇದಕ್ಕಲ್ಲ, ನನಗೆ ಈಗ್ಲೇ ಹೋಗ್ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಕ್ಯಾರೋಲ್ ಅವಳನ್ನ ಸಮಾಧಾನ ಮಾಡೋಕೆ ನೋಡ್ತಾಳೆ. ಆದ್ರೂ ಜಾಯ್ ಕೇಳಲ್ಲ, ಹೋಗ್ಲೇಬೇಕು ಅಂತ ಹಠ ಮಾಡ್ತಾಳೆ. ಅದಕ್ಕೆ ಕ್ಯಾರ್ಮನ್ ಅವಳನ್ನ ಸೈಡ್ಗೆ ಕರೆದು, ನೀನು ಡೇರೆಕ್ ಅಂದ್ರೆ ಬಾಯ್ ಫ್ರೆಂಡ್ ನ ಹೆಸರನ್ನ ಪದೇ ಪದೇ ಹೇಳ್ತಾ ಇದ್ದೆ, ಅವನನ್ನ ಮರೆಯೋಕೆ ಇಲ್ಲಿ ಪ್ರಯತ್ನ ಮಾಡದೆ ವಾಪಸ್ ಹೋದೆ ಅಂತಾದ್ರೆ ಅಲ್ಲೂ ಅವನನ್ನ ಮರೆಯೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಜಾಯ್, ನನಗೆ ಅವನು ಬಂದಂತೇನೆ ಅನಿಸ್ತಾ ಇತ್ತು, ಮೋಸ್ಟ್ಲಿ ಅವನು ನನ್ನನ್ನ ಹುಡುಕೊಂಡು ಇಲ್ಲಿಗೂ ಬಂದಿದ್ದಾನೆ ಅಂತ ಹೇಳ್ತಾಳೆ. ಇಷ್ಟೆಲ್ಲ ಮಾತುಕತೆ ಮುಗಿಸಿ ವಾಪಸ್ ಜಾಯ್ ಹಾಗೂ ಕ್ಯಾರ್ಮೆನ್ ಬರುವಷ್ಟರಲ್ಲಿ ಟಾರಾ ಕಾಣೆ ಆಗಿರ್ತಾಳೆ. ಅವಳು ಎಲ್ಲರಿಂದ ದೂರ ಬೆಟ್ಟ ಹತ್ಕೊಂಡು ಹೋಗ್ತಾ ಇರ್ತಾಳೆ. ಅಲ್ಲಿ ಅವಳಿಗೆ ಮತ್ತೊಂದ್ ರೀತಿ ಇಲ್ಯೂಷನ್ ಕ್ರಿಯೇಟ್ ಆಗತ್ತೆ. ಅವಳ ಕೈಯನ್ನ ಕಟ್ಟಿ ಹಾಕಿ ಟಾರ್ಚರ್ ಮಾಡ್ತಿರುವಂತೆ, ಹಾಗೇನೆ ಅವಳನ್ನ ಗಟ್ಟಿ ಧ್ವನಿಯಲ್ಲಿ ಹೆದರಿಸಿದಂತೆ ಆಗತ್ತೆ. ಆಗ್ಲೇ ಅಲ್ಲಿಗೆ ಜಾಯ್ ಬಂದು ಅವಳನ್ನ ಎಚ್ಚರಿಸ್ತಾಳೆ.
ಆದ್ರೆ ಏನಾಯ್ತು, ಯಾಕೆ ಟಾರಾ ಹಾಗೆ ಆಡ್ತಿದ್ಲು ಅನ್ನೋದು ಜಾಯ್ಗೆ ಗೊತ್ತಾಗೋದೇ ಇಲ್ಲ. ಆದ್ರೆ ಇಬ್ಬರಿಗೂ ಒಂದೇ ರೀತಿ ಯಾರೋ ದೂರದಿಂದ ಗಮನಿಸ್ತಾ ಇರುವಂತೆ ಫೀಲ್ ಆಗ್ತಿರತ್ತೆ. ಇನ್ನು ಮುಂದೆ ಹೋಗಿ ಒಂದು ಜಾಗದಲ್ಲಿ ಕುಳಿತಿದ್ದಾಗ ಜಾಯ್ ಕ್ಯಾರೋಲ್ ಹತ್ರ ಒಂದು ಪ್ರಶ್ನೆಯನ್ನ ಕೇಳ್ತಾಳೆ. ನೀನು ಪೇಷಂಟ್ಗಳ ಮನಸ್ಸಲ್ಲಿ ಭಯ ತುಂಬುವುದಕ್ಕಂತ ಇಂತಹ ಜಾಗಗಳಿಗೆ ಟ್ರೀಟ್ಮೆಂಟ್ ಕೊಡೋಕೆ ತರ್ತೀಯಾ ಅಂತ. ಅದಕ್ಕೆ ಕ್ಯಾರೋಲ್ ಹೇಳ್ತಾಳೆ, ನನಗೆ ಇರೋ ದೊಡ್ಡ ಭಯ ಅಂದ್ರೇನೆ ಅದು. ಆದ್ರೆ ಈ ಜಾಗದಲ್ಲಿ ಭಯ ಪಡುವಂತದ್ದು ಏನೂ ಆಗಲ್ಲ ಅಂತ. ಜೊತೆಗೆ ಈ ಜಾಗ ತುಂಬಾ ಪವಿತ್ರವಾದದ್ದು. ಹಿಂದಿನ ಕಾಲದಲ್ಲೆಲ್ಲ ಸಾಕಷ್ಟು ಜನರು ಇಲ್ಲಿಗೆ ಬಂದು ಆತ್ಮಶುದ್ಧಿಯನ್ನ ಮಾಡ್ಕೊಳ್ತಾ ಇದ್ರು. ಇಲ್ಲೊಂದು ಪಾಸಿಟಿವ್ ಸ್ಪಿರಿಟ್ ಇದೆ, ಅದಕ್ಕೆ ಆಹುತಿ ಕೊಟ್ಟು ಅದರ ಜೊತೆಗಿನ ಸಂಬಂಧವನ್ನ ಚೆನ್ನಾಗಿ ಇಟ್ಕೊಂಡಿದ್ರು. ಹಾಗಾಗಿ ಇಲ್ಲಿ ಕೆಟ್ಟದ್ದೇನೂ ಆಗಲ್ಲ, ಭಯ ಪಡಬೇಡ ಅಂತ ಹೇಳ್ತಾಳೆ. ಆದ್ರೆ ಅವರು ಆಹುತಿ ಕೊಡೋದನ್ನ ನಿಲ್ಲಿಸಿದ ಮೇಲೆ ಆ ಸ್ಪಿರಿಟ್ ನ ಕಥೆ ಏನಾಯ್ತು ಅನ್ನೋದು ಜಾಯ್ ನ ಪ್ರಶ್ನೆ ಆಗಿತ್ತು. ಅದಕ್ಕೆ ಕ್ಯಾರೋಲ್ ಹತ್ರ ಉತ್ತರನೇ ಇರಲ್ಲ. ಇನ್ನು ಜಾಯ್ಗೆ ಯೂರಿನ್ ಪಾಸ್ ಮಾಡ್ಬೇಕಾಗಿತ್ತು. ಹಾಗಾಗಿ ಕ್ಯಾರ್ಮನ್ ನ ಜೊತೆಗೆ ತಗೊಂಡು ಹೋಗಿರ್ತಾಳೆ. ಅಲ್ಲಿ ಜಾಯ್ ಕೆಲಸ ಮುಗಿಸ್ತಾ ಇರ್ಬೇಕಾದ್ರೆ ಕ್ಯಾರ್ಮನ್ ಸ್ವಲ್ಪ ದೂರಕ್ಕೆ ಹೋಗಿ ನಿಂತಿರ್ತಾಳೆ. ಆಗ ಜಾಯ್ಗೆ ಮತ್ತೆ ಅದೇ ಡೆರೆಕ್ ಬಂದ ಹಾಗೆ ಕಾಣಿಸುತ್ತೆ. ದೂರದಲ್ಲಿ ಯಾವುದೋ ಕಪ್ಪು ಕ್ರಿಯೇಚರ್ ಯಾರಿಗೋ ತೊಂದರೆ ಕೊಡ್ತಿರುವಂತೆ ಕಾಣಿಸುತ್ತೆ. ಅಷ್ಟೇ ಅಲ್ಲ, ಅವಳಿಗೂ ಕುತ್ತಿಗೆಯನ್ನ ಒತ್ತಿ ಉಸಿರುಗಟ್ಟಿಸಿದಂತೆ ಫೀಲ್ ಆಗತ್ತೆ. ಆಗ್ಲೇ ಅವಳ ಒದ್ದಾಟ ನೋಡಿ ಕ್ಯಾರ್ಮನ್ ಬಂದು ಮತ್ತೆ ಕಾಪಾಡ್ತಾಳೆ. ಅವಳ ಸ್ಥಿತಿಯನ್ನ ನೋಡಿದ ಕ್ಯಾರೋಲ್, ನೀನು ಈ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಇದೆಲ್ಲ ಕಾಮನ್, ನೀನು ಯಾವುದಕ್ಕೂ ಹೆದರಬಾರ್ದು ಅಂತ ಹೇಳ್ತಾಳೆ. ಅದಕ್ಕೆ ಜಾಯ್, ಕಂಡಿದ್ದು ನಿಜ, ಅಂತದನ್ನ ಟಾರಾ ಕೂಡ ನೋಡಿದ್ದಾಳೆ ಅಂತ ಹೇಳ್ತಾಳೆ. ಅದಕ್ಕೆ ಟಾರಾ ಹೇಳ್ತಾಳೆ, ಅದು ಒಳಗಿಂದ ಆತ್ಮವನ್ನ ಎಳೆದಂತೆ ಫೀಲ್ ಆಯ್ತು, ಕಣ್ಣಿಗೆ ಏನೂ ಕಾಣ್ಲಿಲ್ಲ ಅಂತ. ಅವರ ಮಾತನ್ನ ಕೇಳಿ ಇಬ್ರಿಗೂ ಕರಡಿ ಕಂಡಿರ್ಬೇಕು ಅಂತ ಉಳಿದವರು ಅಂದ್ಕೊಳ್ತಾರೆ. ಹಾಗಾಗಿ ಕರಡಿಯಿಂದ ಬಚಾವಾಗೋಕೆ ಯಾವ್ಯಾವ ವಸ್ತುಗಳ ವಾಸನೆ ಕರಡಿಗೆ ಬರುತ್ತೋ ಅದನ್ನ ಕರಡಿ ಟ್ರ್ಯಾಕ್ ಮಾಡ್ಕೊಂಡು ಬರುವಂತಹ ಚಾನ್ಸ್ ಇತ್ತು ಅಂತದನ್ನೆಲ್ಲ ಕಟ್ಟಿ ಮರಕ್ಕೆ ನೇತಾಕ್ತಾರೆ. ಇನ್ನು ರಾತ್ರಿ ಮಲಗಿದ್ದಾಗ ಜಾಯ್ಗೆ ಮತ್ತೆ ಅದೇ ಕ್ರಿಯೇಚರ್ ನ ಕನ್ಸು ಕಾಣುತ್ತೆ. ಡೆರೆಕ್ ಕೂಡ ಕಾಣ್ತಾನೆ. ಹೀಗೆಲ್ಲ ಆಗಿ ನಿದ್ದೆಯಿಂದ ಎಚ್ಚರ ಆದಾಗ ಟೆಂಟ್ ಇಂದ ಹೊರಗ್ ಬರ್ತಾಳೆ. ಟಾರ್ಚ್ ಹಿಡ್ಕೊಂಡು ಆ ಶಾಂತ ಜಾಗದಲ್ಲಿ ಸುತ್ತಮುತ್ತ ತಿರುಗಾಡ್ತಾಳೆ. ಆಗ್ಲೇ ಅವಳಿಗೆ ಭಯ ಆಗೋ ಹಾಗೆ ಟಾರಾ ಹಾಗೂ ಕ್ಯಾರ್ಮನ್ ಬಂದು ನಿಲ್ತಾರೆ. ಅಲ್ಲಿ ಒಂಥರ ಭಯದ ವಾತಾವರಣ ಶುರುವಾಗಿತ್ತು. ಹಾಗಾಗಿ 3 ಜನ ಸೇರ್ಕೊಂಡು ಒಟ್ಟಿಗೆ ಮಲಗೋ ನಿರ್ಧಾರ ಮಾಡ್ತಾರೆ. ರಾತ್ರಿ ಕಳೆದು ಬೆಳಗಾಗತ್ತೆ. ಆದ್ರೆ ಅಲ್ಲಿ ಮಲಗಿದ್ದ ಟಾರಾ ಮಾತ್ರ ಇರಲ್ಲ. ರಾತ್ರಿ ಅವರಿಬ್ರಿಗಿಂತ ಹೆಚ್ಚು ಭಯದಿಂದ ಇದ್ದಿದ್ದು ಒಟ್ಟಿಗೆ ಮಲಗೋ ಐಡಿಯಾ ಕೊಟ್ಟಿದ್ದಲ್ಲ ಅವಳೇ ಆಗಿರ್ತಾಳೆ. ಈಗ ನೋಡಿದ್ರೆ ನೇತಾಕಿದ್ದ ಚೀಲಾನೂ ಇರಲ್ಲ, ಅವಳು ಇರಲ್ಲ. ಮೋಸ್ಟ್ಲಿ ರಾತ್ರೋರಾತ್ರಿ ಹೊರಟು ಬಿಟ್ಲು ಅಂತ ಎಲ್ರೂ ಅಂದ್ಕೊಳ್ತಾರೆ. ಆದ್ರೆ ಕ್ಯಾರೋಲ್ ಮಾತ್ರ ಅವಳು ಹೊರಟು ಹೋಗುವವಳಲ್ಲ, ಅವಳು ಎಲ್ಲಿದ್ದಾಳೆ ಅಂತ ನನಗ್ ಗೊತ್ತು ಅಂತ ಹೇಳ್ತಾ ಬೆಟ್ಟದ ಕಡೆಗೆ ಹೋಗ್ತಾಳೆ. ಆದ್ರೆ ಹೋಗಿ ಸ್ವಲ್ಪ ಹೊತ್ತಾದ್ಮೇಲೆ ಜೋರಾಗಿ ಕಿರ್ಚ್ಕೊಂಡು ಬಿಡ್ತಾಳೆ. ಈ ಉಳಿದ 3 ಜನರಿಗೆ ತುಂಬಾ ಗಾಬರಿ ಆಗತ್ತೆ. ಕ್ಯಾರೋಲ್ ಹೋದ ಕಡೆನೆ ಹೋಗ್ತಾರೆ. ಆಗ ಅವರಿಗೆ ಮರಕ್ಕೆ ಇದ್ದ ಪರಚಿದ ಗುರುತು ಹಾಗೂ ರಕ್ತ ಕಾಣಿಸುತ್ತೆ. ಜೊತೆಗೆ ಕರಡಿ ಓಡಿಸೋ ಸ್ಪ್ರೇ ಕೂಡ ಸಿಗತ್ತೆ. ಅದಕ್ಕಿಂತಲೂ ಸ್ವಲ್ಪ ಮುಂದೆ ಹೋದಾಗ ಆ ಕಲ್ಲು ಬೆಟ್ಟದ ಬುಡದಲ್ಲಿ ತುಂಬಾ ರಕ್ತ ಬಳ್ಕೊಂಡಿರೋದು ಕಾಣಿಸುತ್ತೆ. ಜಾಯ್ ಹೇಳ್ತಾಳೆ, ಇಲ್ಲೇನೋ ತೊಂದರೆ ಆಗುವಂತೆ ಕಾಣಿಸ್ತಿದೆ, ನಾವು ಆದಷ್ಟು ಬೇಗ ಹೊರಟು ಬಿಡೋಣ ಅಂತ. ಆದ್ರೆ ಶಾಯ್ನಾ ಅವಳ ಮಾತನ್ನ ಕೇಳಲ್ಲ. ನೀನು ಇದೇ ಜಾಗದಲ್ಲಿ ಇದ್ದಿದ್ರೆ ಹೀಗೆ ಹೇಳ್ತಿದ್ಯಾ ಅಂತ ಕೇಳ್ತಾ ಬೆಟ್ಟದ ಮೇಲೆ ಬರ್ತಾಳೆ. ಅಲ್ಲಿಗೆ ಬಂದಾಗ ಮೊದಲು ಕ್ಯಾರೋಲ್ ನ ಕಾಲು ಕತ್ತರಿಸಿ ಬಿದ್ದಿರೋದು ಕಾಣಿಸುತ್ತೆ. ಹಾಗೇನೆ ಮೊದಲಿಗೆ ಜಾಯ್ಗೆ ಆಗ್ತಿದ್ದ ಹಾಗೇನೆ ಅವಳಿಗೂ ಆಗತ್ತೆ. ತಲೆ ತಿರುಗತ್ತೆ. ಅವಳ ಡಿಪ್ರೆಷನ್ಗೆ ಕಾರಣವಾದ ಯುದ್ಧದ ಸಿಚುವೇಶನ್ ಅವಳ ಕಣ್ಣಿಗೆ ಕಟ್ಟತ್ತೆ. ಹಾಗೆಲ್ಲ ಇಲ್ಯೂಷನ್ ಕ್ರಿಯೇಟ್ ಆದಾಗ ನಿಲ್ಲೋಕು ಅವಳ ಹತ್ರ ಸಾಧ್ಯ ಆಗಲ್ಲ. ಅದೇ ಮೂಮೆಂಟ್ ಅಲ್ಲಿ ಬೆಟ್ಟದ ತುದಿಗೆ ಬಂದು ಅಲ್ಲಿಂದ ಬಿದ್ದು ಹೋಗ್ತಾಳೆ. ಇದನ್ನೆಲ್ಲ ನೋಡ್ತಾ ನಿಂತಿದ್ದ ಜಾಯ್ ಹಾಗೂ ಕ್ಯಾರ್ಮನ್ಗೆ ತುಂಬಾನೇ ಭಯ ಆಗತ್ತೆ. ಬೆಟ್ಟದ ತುದಿಗೆ ಬಂದು ನೋಡಿದ್ರೆ ಕೆಳಗೆ ಬಿದ್ದ ಶಾಯ್ನಾನ ಹೆಣ ಕೂಡ ಕಾಣಲ್ಲ. ಅದೇ ಕೆಳಗ್ ಬಂದು ಅವಳಿಗಾಗಿ ತುಂಬಾನೇ ಹುಡುಕಾಟ ಮಾಡ್ತಾರೆ. ಆಗ ಅವರಿಗೆ ರಕ್ತ ಬಿದ್ಕೊಂಡಿರೋದು ಕಾಣಿಸುತ್ತೆ. ಬಿಟ್ರೆ ಶಾಯ್ನಾ ಮಾತ್ರ ಕಾಣಿಸೋದೇ ಇಲ್ಲ. ಅದಾದ ನಂತರ ಮತ್ತೊಂದು ಕೂಗು ಕೇಳಿಸುತ್ತೆ. ಆ ಕೂಗು ಕೇಳಿಸಿದ ಕಡೆನೆ ಹೋದಾಗ ಒಂದು ಗುಹೆ ಕಾಣಿಸುತ್ತೆ. ಅದರ ಒಳಗೆ ಸರಿಯಾಗಿ ನೋಡಿದಾಗ ಟಾರಾ ಸಿಗ್ತಾಳೆ. ಅವಳ ಸ್ಥಿತಿ ಸ್ವಲ್ಪ ಸೀರಿಯಸ್ ಆಗಿತ್ತು. ಜಾಯ್ನ ಹತ್ರ ಟಾರಾನ ತಗೊಂಡು ಹೋಗೋಕೆ ಕ್ಯಾರ್ಮನ್ ಹೇಳ್ತಾಳೆ. ಅದೇ ಸಮಯಕ್ಕೆ ಮತ್ತು ಒಳಗಿಂದ ಕಾಪಾಡಿ ಅನ್ನೋ ಧ್ವನಿ ಕೇಳಿಸುತ್ತೆ. ಅದು ಕ್ಯಾರೋಲ್ ನ ಧ್ವನಿಯಾಗಿತ್ತು. ಕ್ಯಾರ್ಮನ್ ಮತ್ತು ಮುಂದೆ ಹೋಗಿ ನೋಡಿದಾಗ ಕ್ಯಾರೋಲ್ ಅಲ್ಲೇ ಕೆಳಗೆ ಬಿದ್ಕೊಂಡಿರ್ತಾಳೆ. ಆದ್ರೆ ಇವಳು ಕೆಳಗೆ ಹೋಗೋಕ್ಕಿಂತ ಮುಂಚೆನೆ ಯಾರೋ ಅವಳನ್ನ ಎಳ್ಕೊಂಡು ಬಿಡ್ತಾರೆ. ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಯಾವುದು ಇಂತಹ ಘಟನೆಗಳಿಗೆಲ್ಲ ಕಾರಣವೋ ಅದೇ ಕ್ರಿಯೇಚರ್ ಕ್ಯಾರ್ಮನ್ ನ ಮುಂದೆ ಬಂದು ನಿಲ್ಲುತ್ತೆ. ಇವಳು ತಪ್ಪಿಸಿಕೊಂಡು ಎದುರಿಗೆ ಇರೋ ನದಿಗೆ ಹಾರ್ತಾಳೆ. ಆಗ್ಲೇ ಅವಳ ಕಾಲಿಗೂ ದೊಡ್ಡ ಗಾಯ ಆಗ್ಬಿಡತ್ತೆ. ಹೇಗೋ ನೀರಿಂದ ಆಚೆ ಬಂದ್ರೆ ಅಲ್ಲಿ ದೂರದಲ್ಲಿ ಬರ್ತಿರೋ ಜಾಯ್ ಹಾಗೂ ಟಾರಾನ ಹಿಂದೆ ಮತ್ತೆ ಅದೇ ಕ್ರಿಯೇಚರ್ ನಿಂತಿರೋದು ಕಾಣಿಸುತ್ತೆ. ಅದನ್ನ ಕ್ಯಾರ್ಮನ್ ಅವರಿಬ್ಬರಿಗೂ ತಿಳಿಸಿ ಅವರನ್ನು ತಗೊಂಡು ನೀರೊಳಗೆ ಹೋಗ್ತಾಳೆ. ಅಲ್ಲಿದ್ದ ಕಟ್ಟಿಗೆ ಬೇರಿನ ಸಂದಿಯಲ್ಲಿ ಎಲ್ಲರೂ ಅಡಗಿಕೊಳ್ತಾರೆ. ಆದ್ರೆ ಇಷ್ಟಕ್ಕೆ ಅಪಾಯ ತಪ್ಪಿರ್ಲಿಲ್ಲ. ಆ ಕ್ರಿಯೇಚರ್ ಬಂದು ಅಷ್ಟು ಜನರನ್ನ ಕೊಲ್ಲುವ ಚಾನ್ಸ್ ಇತ್ತು. ಆಗ ಟಾರಾ ಹೇಳ್ತಾಳೆ, ನಾನು ಅದರ ಮುಂದೆ ಹೋಗಿ ಬಲಿಯಾಗ್ತೇನೆ, ಆಗ್ಲೇ ನೀವು ಇಲ್ಲಿಂದ ಎಸ್ಕೇಪ್ ಆಗಿ ಅಂತ.
ಅದಾದ ನಂತರ ಅವಳು ಹೇಳಿದ ಹಾಗೇನೆ ಅಲ್ಲಿಂದ ಹೊರಗೆ ಹೋಗ್ತಾಳೆ. ಅವಳನ್ನ ಕ್ರಿಯೇಚರ್ ಎಳ್ಕೊಂಡು ಹೋಗ್ತಿದ್ದ ಹಾಗೇನೆ ಇವರಿಬ್ರು ಹೊರಗ್ ಬಿದ್ದು ಟೆಂಟ್ ಇದ್ದಲ್ಲಿಗೆ ಬರ್ತಾರೆ. ಇಷ್ಟೆಲ್ಲ ಆದಾಗ ರಾತ್ರಿ ಆಗಿರುತ್ತೆ. ಆಗ ಜಾಯ್ ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾಳೆ. ಅದೇನೆಂದ್ರೆ ಆ ದಿನ ಅವರೆಲ್ಲ ಕ್ಯಾಂಪ್ಗೆ ಹೊರಡೋಕು ಮುಂಚೆ ಡೆರೆಕ್ ಅವಳ ಮನೆಯಲ್ಲೇ ಇರ್ತಾನೆ. ಆಗ ಅವನ ಜೊತೆಗೆ ಸ್ವಲ್ಪ ವಾದ ವಿವಾದ ಆಗತ್ತೆ. ಅವನು ಕ್ಯಾಂಪ್ಗೆ ಹೋಗೋದನ್ನ ತಡೆಯೋದಿಕ್ಕೆ ನೋಡ್ತಾನೆ. ಇವಳು ಮಾತ್ ಕೇಳಲ್ಲ ಅಂತ ಕೋಪ ಮಾಡ್ಕೊಳ್ತಾನೆ. ಅದೇ ಕಾರಣಕ್ಕೆ ಚುಚ್ಚಿಬಿಡೋಣ ಅಂತ ಕೈಗೆ ಸಿಕ್ಕಿದ್ದನ್ನ ಎತ್ಕೊಳ್ತಾನೆ. ಅವನ ಪ್ರತಿ ಮೂಮೆಂಟ್ ಅನ್ನ ಜಾಯ್ ನೋಡ್ತಾ ಇರ್ತಾಳೆ. ಯಾವಾಗ ಅವನು ಚುಚ್ಚೋಕ್ ನೋಡ್ತಾನೋ ಆಗ್ಲೇ ಪಾಟ್ ತೆಗೆದು ಅವನ ತಲೆಗೆ ಬಾರಿಸಿ ಕೊಂದೇ ಹಾಕ್ತಾಳೆ. ಇಷ್ಟೆಲ್ಲ ಮಾಡಿದ್ದಕ್ಕೆ ಕಾಡಿಗೆ ಬಂದಾಗ್ನಿಂದ ಅವನ ಆತ್ಮ ಜೊತೆಗೇನೆ ಇದೆ ಅಂತ ಅವಳಿಗೆ ಪದೇ ಪದೇ ಅನಿಸ್ತಾ ಇತ್ತು. ಆದ್ರೆ ಈಗ ಪ್ರಾಬ್ಲಮ್ ಏನಂದ್ರೆ ಹೊರಗೆ ಹೋದ್ರೆ ಕ್ರಿಯೇಚರ್ ಬರೋ ಸಾಧ್ಯತೆ ಇತ್ತು. ಒಳಗ್ ನೋಡಿದ್ರೆ ಕ್ಯಾರ್ಮನ್ಗೆ ಜೀವ ಉಳಿಯೋದೇ ಇಲ್ಲ ಅಂತ ಅನ್ನಿಸಿ ತುಂಬಾನೇ ಭಯ ಆಗ್ತಿತ್ತು. ಅವಳ ಗಾಬರಿ ನೋಡ್ಬಿಟ್ಟು ಜಾಯ್ ಆಗಿಂದಾಗ್ಲೇ ಅಲ್ಲಿಂದ ಹೋಗೋ ಪ್ಲಾನ್ ಮಾಡ್ತಾಳೆ. ಅವಳು ಇನ್ನೇನು ಹೊರಗೆ ಬಿದ್ದಿರ್ತಾಳೆ. ಕ್ಯಾರ್ಮನ್ ಹೊರಗೆ ಬರುವವಳು ಆಗಿರ್ತಾಳೆ. ಆಗ್ಲೇ ಕ್ರಿಯೇಚರ್ ಬಂದು ಟೆಂಟ್ ನ ಸಮೇತ ಕ್ಯಾರ್ಮನ್ ನ ಎಳ್ಕೊಂಡು ಹೋಗ್ಬಿಡತ್ತೆ. ಜಾಯ್ ಒಂದು ಕ್ಷಣ ನೋಡ್ತಾ ನಿಂತಲ್ಲೇ ನಿಂತು ಬಿಡ್ತಾಳೆ. ಆಮೇಲೆ ಕ್ಯಾರ್ಮನ್ ಅನ್ನ ಆ ಕ್ರಿಯೇಚರ್ ಇಂದ ಕಾಪಾಡ್ಲೇಬೇಕು ಅಂತ ನಿರ್ಧಾರ ಮಾಡಿ ಮತ್ತೆ ಅದೇ ಗುಹೆಯ ಹತ್ತಿರಕ್ಕೆ ಹೋಗ್ತಾಳೆ. ಈಗ ಅವಳ ಕೈಯಲ್ಲಿ ಪ್ರೊಟೆಕ್ಷನ್ ಗೆ ಅಂತ ಬಿಯರ್ ಸ್ಪ್ರೇ ಮಾತ್ರ ಇತ್ತು. ಅದನ್ನೇ ಹಿಡ್ಕೊಂಡು ಒಳಗ್ ಹೋಗ್ತಾಳೆ. ಸುಮಾರು ದೂರ ಹೋದ್ಮೇಲೆ ಮುಂದೆ ದಾರಿನೇ ಕಾಣಲ್ಲ. ಆದ್ರೆ ಅಲ್ಲೇ ರಕ್ತ ಬಳ್ಕೊಂಡಿರೋದನ್ನ ನೋಡಿದಾಗ ಸಣ್ಣ ಸುರಂಗ ಇರೋದು ಕಾಣಿಸುತ್ತೆ. ಅದರಲ್ಲಿ ತೆವಳುಕೊಂಡೆ ಹೋಗ್ಬೇಕಾಗಿತ್ತು. ಇವಳು ಹಾಗೇನೆ ಹೋಗ್ತಾಳೆ. ಅಲ್ಲಿ ಮೊದಲಿಗೆ ಕಂಡಿದ್ದೆ ಶಾಯ್ನಾನ ತುಂಡು ತುಂಡಾಗಿ ಬಿದ್ದಿರೋ ಹೆಣ ಆಗಿತ್ತು. ಅದನ್ನ ನೋಡಿ ಶಾಕ್ ಆದ್ರೂ ಸುಧಾರಿಸಿಕೊಂಡು ಮುಂದೆ ಹೋಗ್ತಾಳೆ. ಇನ್ನು ಮುಂದೆ ಹೋದಾಗ ಕ್ಯಾರ್ಮನ್ ಕೂಡ ಕಾಣಿಸ್ತಾಳೆ. ಅವಳನ್ನ ಅದೇ ಕ್ರಿಯೇಚರ್ ಟ್ರ್ಯಾಪ್ ಮಾಡಿಟ್ಟಿತ್ತು. ಜಾಯ್ ತನಗಾಗಿ ಬಂದಿದ್ದಾಳೆ ಅಂತ ಗೊತ್ತಾಗಿ ಅವಳು ಕೂಕೊಳ್ತಾಳೆ, ಕಾಪಾಡೋಕ್ ಹೇಳ್ತಾಳೆ. ಆದ್ರೆ ಆಗ್ಲೇ ಎದುರಿಗೆ ಅದೇ ಕ್ರೂರ ಕ್ರಿಯೇಚರ್ ಬಂದು ನಿಲ್ಲತ್ತೆ. ಅದು ಜಾಯ್ ಅನ್ನೇ ಟಾರ್ಗೆಟ್ ಮಾಡಿ ನಿಂತಿರತ್ತೆ. ಆಗ್ಲೇ ಜಾಯ್ ಬಿಯರ್ ಸ್ಪ್ರೇಯನ್ನ ಅದಕ್ಕೆ ಸ್ಪ್ರೇ ಮಾಡ್ತಾಳೆ. ತುಂಬಾ ಅಂದ್ರೆ ತುಂಬಾ ಸ್ಪ್ರೇ ಮಾಡಿ ನಂತರ ಲೈಟರ್ಗೆ ಬೆಂಕಿ ಹೊತ್ತಿಸಿ ಅದರ ಮೇಲೆ ಬಿಸಾಕ್ತಾಳೆ. ಆಗ ಆ ಕ್ರಿಯೇಚರ್ ಪೂರ್ತಿಯಾಗಿ ಸುಟ್ಟೋಗುತ್ತೆ. ಇಷ್ಟೆಲ್ಲ ಆದಾಗ ಕೊನೆಗೆ ಕ್ಯಾರ್ಮನ್ ಹಾಗೂ ಜಾಯ್ ಸೇಫ್ ಆಗಿ ಆಚೆ ಬರ್ತಾರೆ. ಇಬ್ಬರಿಗೂ ಸಣ್ಣ ಪುಟ್ಟ ಗಾಯ ಆಗಿದ್ರು ಬಾಕಿ ಉಳಿದವರಿಗೆ ಆದಷ್ಟು ಘೋರ ಸ್ಥಿತಿ ಉಂಟಾಗಿರ್ಲಿಲ್ಲ.